ಮನೆ ಹತ್ರ ಬಂದು ಅಲ್ಲೇ ಮಾಡ್ತಾರೆ ಅಂದರೆ ಡ್ಯೂಟಿಲಿರೋರು ಒಬ್ಬರು ಆರ್ಮಿ ಮ್ಯಾನಿಗೆ ಇನ್ನು ಮಾಮೂಲಿ ಜನಕ್ಕೆಲ್ಲ ಏನು ಮಾಡಲ್ಲ ಇವರು. ನ್ಯಾಯ ಕೊಡ್ತೀವಿ ನಮಗೆ, ನಾವು ಏನು ತಪ್ಪು ಮಾಡಿದ್ದೀವಿ ಇವರಿಗೆ. ನಾವು ಭಾಗ್ಯಮ್ಮ ಅಂತ ಅವ್ರ ಮನೆ, ಅವ್ರ ಮಕ್ಕಳು ಚರಣ್ ಮತ್ತು ಕಿರಣ್ ಮತ್ತು ಅವ್ರ ಮಗಳು. ಇವರು ಕಿರಣನ್ನು ನನ್ನ ಗಾಡಿನ ಅಡ್ಡ ಹಾಕ್ತಾ ರಾತ್ರಿ 11 ಗಂಟೆಯಲ್ಲಿ ನಮ್ಮ ಮನೆಯವರಿಗೆ ಕಾರಲ್ಲೇ ಹಿಡ್ಕೊಂಡು ಎಳ್ದಾಡಿ ಹೊಡೆಯೋಕ್ಕೆ ಬಂದರು. ಮಾರಣಾಂತಿಕ ಅಲ್ಲೇನೇ ಮಾಡಿದ್ದಾರೆ ನನ್ನ ಮೇಲೆ ಬಂದು. ಅವರು ಆರ್ಮಿಲಿ ಇರೋರಿಗೆ ಈ ಥರ ಅಲ್ಲೇ ಮಾಡ್ತಿದ್ದಾರೆ. ಮನೆಗೆ ಹೋಗಿ ಚಾಕು ತಂದು ಇಲ್ಲಿ ಕತ್ತಿಗೆ ಕೊಯ್ದು ಸರಿ ಅಂದರೆ ಬೇರೆಯವ್ರಿಗೆ ಯಾವ ಥರ ಇರ್ಬೋದು. ಪಾಪು ಎತ್ಕೊಂಡು ನಿಂತಿದ್ದಾಳೆ, ಅವಳ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ಬೇಕಾಗಿಲ್ಲ ನಮಗೆ, ಅವ್ರು ಯಾರೋ ನಾವ್ಯಾರೋ. ನ್ಯಾಯ ಕೊಡ್ತೀವಿ ನಮಗೆ, ನಾವು ಏನು ತಪ್ಪು ಮಾಡಿದ್ದೀವಿ. ನೋಡ್ತಾ ಇದ್ರೆ BBC ನ್ಯೂಸ್, ನಾನು ಸ್ವಾಗತ. ನಾವಿವತ್ತು ಇಲ್ಲಿ ಆರಾಮಾಗಿ ಕುತ್ಕೊಂಡು ನಿಮ್ಮ ಮುಂದೆ ನಾನೇನೋ ಮಾತನಾಡ್ತಾ ಇದ್ದೀನಿ, ನಾನೇನೋ ನ್ಯೂಸನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ನೀವು ಅದನ್ನು ಕುತ್ಕೊಂಡು ನೋಡ್ತಾ ಇದ್ದೀರಿ ಅಂತ ಅಂದರೆ ಯಾವುದೇ ನಿರ್ಭೀತಿಯಿಂದ. ಅದಕ್ಕೆ ಕಾರಣ ನಮ್ಮ ಯೋಧರು. ಇಡೀ ದೇಶಕ್ಕೆ ಯಾವುದೇ ಆಪತ್ತಾಗದಂಗೆ ಇಡೀ ದೇಶವನ್ನ ಗಡಿಯಲ್ಲಿ ನಿಂತು ಚಳಿ ಬಿಸಿಲು ಮಳೆ ಅಂದದೆ 24 ಗಂಟೆ ನಮ್ಮನ್ನ ಕಾಯ್ತಾ ಇರ್ತಕ್ಕಂಥವ್ರು, ದೇಶವನ್ನ ಕಾಯ್ತಕ್ಕಂಥ ಯೋಧ. ಆದರೆ ವಿಪರ್ಯಾಸ ಅಂದ್ರೆ ನಮ್ಮ ಹಾಸನದಲ್ಲಿ ಯೋಧರೋರ್ವರಿಗೆ ರಕ್ಷಣೆ ಇಲ್ಲದಂತಾಗಿಬಿಟ್ಟಿದೆ. ಯೋಧರೋರ್ವರ ಮೇಲೆ ಎದುರುಗಡೆ ಮನೆಯವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ವರದಿಯಾಗಿದ್ರೆ, ಮತ್ತೊಂದು ಕಡೆ ಚಾಕುವಿನಿಂದ ಕತ್ತನ್ನ ಕೊಯ್ದು ಅವರ ಮಡದಿಯ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಹಲ್ಲೆ ಮಾಡಿದವ್ರ ಮೇಲೆ ಯಾವುದೋ ಒಂದು ಚಿಕ್ಕ ಪ್ರಕರಣವನ್ನ ದಾಖಲಿಸಿ ಸ್ಟೇಷನ್ಗೆ ಕರೆದು ವಾರ್ನ್ ಮಾಡಿ ಅವ್ರನ್ನ ಮನೆ ಕಳಿಸ್ತಾರೆ ಪೊಲೀಸರು ಅನ್ನೋದಾದ್ರೆ, ನಮ್ಮ ದೇಶವನ್ನ ಕಾಯ್ತಕ್ಕಂಥ ಯೋಧರಿಗೆ ರಕ್ಷಣೆ ಇಲ್ವಾ ಹಾಸನದಲ್ಲಿ ಅಂತಕ್ಕಂಥ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ಎಸ್, ಏನಿದು ಪ್ರಕರಣ, ಏನಾಯ್ತು ಅಂತ ನೋಡ್ತಾ ಹೋದ್ರೆ, ಹಾಸನದ ಅರಸೀಕೆರೆ ರಸ್ತೆಯ ಬಳಿ ಇರ್ತಕ್ಕಂಥ BT ಕೊಪ್ಲು ಅಂತಕ್ಕಂಥ ಹಾಸನದ ಹೊರ ವಲಯದಲ್ಲಿ ಇರ್ತಕ್ಕಂಥ ಗ್ರಾಮ ಈಗ ಸದ್ಯ ಹಾಸನಕ್ಕೆ ಸೇರ್ಕೊಂಡಿದೆ. ಇಲ್ಲಿ ರಮೇಶ್ ಅಂತಕ್ಕಂಥವ್ರು ದೆಹಲಿಯಲ್ಲಿ ಏರ್ ಫೋರ್ಸ್ ನಲ್ಲಿ ಆರ್ಮಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. 1 ತಿಂಗಳು ರಜಕ್ಕೆ ಅಂತ ಹೇಳಿ ಊರಿಗೆ ಬಂದಿದ್ರು ಹಾಸನಕ್ಕೆ. ಈ ಸಂದರ್ಭದಲ್ಲಿ ರಮೇಶ್ ಅವರ ಮನೆಯ ಮುಂಭಾಗ ಭಾಗ್ಯಮ್ಮ ಅಂತಕ್ಕಂಥವ್ರ ಮನೆ ಇದೆ. ಭಾಗ್ಯಮ್ಮ ಏನ್ ಮಾಡ್ತಾರೆ, ತಮ್ಮ ಮನೆಯ ಮುಂದ್ಗಡೆ ಇರ್ತಕ್ಕಂಥದ್ದು ಕೇವಲ ಬಹಳ ಚಿಕ್ಕ ರಸ್ತೆ ಅಂತೆ, ಒಂದು 30 ಅಡಿ ರಸ್ತೆ. ಆ 30 ಅಡಿ ರಸ್ತೆಯಲ್ಲಿ ಒಂದು 10 ಅಡಿಗೆ ಕಲ್ಲು ಹಾಕೊಂಡು ಗಿಡಗಳೆಲ್ಲ ನೆಟ್ಕೊಂಡಿದ್ದಾರೆ. ರಮೇಶ್ ಅವರು ಬಂದ ಸಂದರ್ಭದಲ್ಲಿ ಮನೆಗೆ ಹೋಗ್ಲಿಕ್ಕೆ ಕಾರ್ ತಗೊಂಡು ಹೋಗಕ್ಕಾಗೋದಿಲ್ಲ. ಕಾರಣ ಏನು ಅಂತ ಅಂದ್ರೆ, ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಕಲ್ಲೆಲ್ಲ ಹಾಕಿ ಗಿಡ ನೆಟ್ಟಿದ್ದಾರೆ ಅಂತ ಕಾರಣಕ್ಕೆ. ಸೊ ಕಾರ್ ತಗೊಂಡು ಹೋಗಕ್ಕಾಗಲ್ವಲ್ಲ ಅಂತ ರಮೇಶ್ ಏನ್ ಮಾಡಿದ್ದಾರೆ, ಆ ಕೊಂಬೆಗಳೇನಿದಾವೆ ರಸ್ತೆಗೆ ಬಂದಿದ್ದ ಗಿಡಗಳನ್ನ ಕಟ್ ಮಾಡಿ ಕಲ್ಲುಗಳನ್ನ ಸರಿಸಿದ್ದಾರೆ ಸಾರ್ವಜನಿಕ ರಸ್ತೆಯಲ್ಲಿ. ಇದನ್ನ ಪ್ರಶ್ನೆ ಮಾಡಿದಂತಹ ಭಾಗ್ಯಮ್ಮ ಅಂಡ್ ಸನ್ಸ್, ಅವರ ಮಕ್ಕಳು ಚರಣ್ ಮತ್ತೆ ಕಿರಣ್ ಅಂತಕ್ಕಂಥವ್ರಂತೆ ಓರ್ವ ಪುತ್ರಿ, ಇವರೆಲ್ಲ ಸೇರ್ಕೊಂಡು ರಮೇಶ್ ಅವರು ನೆನ್ನೆ ಊರಿಗೆ ಹೋಗಿದ್ದಾರೆ. ಊರಿಂದ ರಾತ್ರಿ 11 ಗಂಟೆ ಸುಮಾರಿಗೆ ಮನೆ ಹತ್ರಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಕಾರನ್ನ ಅಡ್ಡಗಟ್ಟಿ, ಯಾರು ಕೇಳಿ ನೀನ್ ಕಲ್ ತೆಗದೆ ಅಂತ ಹೇಳಿ ಅವರ ಮೇಲೆ ಮಾತಾಡಿದ್ದಾರೆ. ಮಾತು ಮತ್ತೊಂದು ಲೆವೆಲ್ಗೆ ಹೋಗಿ ಹಲ್ಲೆ ಮಾಡಕ್ಕೆ ಮುಂದಾಕಿದ್ದಾರೆ. ಇವೆಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಏರ್ ಫೋರ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಓರ್ವ ಯೋಧನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಸಾರ್ವಜನಿಕ ರಸ್ತೆಗೆ ಹಾಕಿದ್ದ ಕಲ್ಲನ್ನ ಪಕ್ಕಕ್ಕೆ ಸರಿಸಿದ್ರು ಅನ್ನೋ ಕಾರಣಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪ್ರತಿ ದೃಶ್ಯಾವಳಿಗಳು ಕೂಡ ಸೆರೆಯಾಗಿದೆ. ಲಿಟ್ರಲಿ ಯಾವ ಲೆವೆಲ್ ನಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನ ನೀವು ಅಲ್ಲಿ ನೋಡಬಹುದು. ಸಿಕ್ಕ ಸಿಕ್ಕ ಕಲ್ಲುಗಳಿಂದ ಹಲ್ಲೆ ಮಾಡಿ ಮನೆಗೆ ಹೋಗಿ ಚಾಕ್ ತಗೊಬಂದು ಕತ್ ಕೊಯ್ದಿದ್ದಾರೆ. 2 ವರ್ಷದ ಪುಟ್ಟ ಮಗುನೆತ್ಕೊಂಡು ಅವರ ಮಡದಿ ನಿಂತಿದ್ರೆ ಆ ಮಡದಿ ಮೇಲೂ ಕೂಡ ಹಲ್ಲೆ ಮಾಡಿ ಕೈನ ಕೊಯ್ದಿದ್ದಾರೆ. ಆ ಮಗುಗೆ ಕಲ್ಗಿಲ್ ಹೊಡೆದಿದ್ರೆ ಏನ್ರಿ ಕತೆ? ಕೂಡಲೇ ಮೋಹನ್ ಕುಮಾರಿ ತನ್ನ ಗಂಡನ ಮೇಲೆ ಹಲ್ಲೆ ಆಗ್ಬೇಕಾದ್ರೆ ಒಳಗಡೆ ಕರ್ಕೊಂಡ್ಬಂದು ಗೇಟ್ ಹಾಕೊಳ್ತಾರೆ. ಆದ್ರೂ ಬಿಡೋದಿಲ್ಲ, ಮನೆ ಗೇಟ್ ಹಾಕೊಂಡ್ರು ಬಿಡೋದಿಲ್ಲ ಎದುರುಗಡೆ ಅವರು ಚರಣ್ ಕಿರಣ್ ಅಂತಕ್ಕಂಥವ್ರು. ಗೇಟನ್ನ ಹತ್ತು ಬಂದು ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ, ಮನೆ ಒಳಗೆ ಕಲ್ಲನ್ನ ಎಸ್ತಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಏನಾಗಿದೆ ಒಮ್ಮೆ ನೋಡಿ.
ಇವೆಲ್ಲವೂ ಕೂಡ ಹಾಸನದ ಬಿಟಿ ಕೊಪ್ಪಲಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಯೋಧ ರಮೇಶ್ ಹಾಗೂ ಅವರ ಪತ್ನಿ ಮೋಹನ್ ಕುಮಾರಿ ಎಂಬುವವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಎದುರುಗಡೆ ಮನೆಯವರು. ಕಾರಣ ಏನು? ಸಾರ್ವಜನಿಕ ರಸ್ತೆಯಲ್ಲಿ ಹಾಕಿದ್ದಂತಹ ಕಲ್ಲು ಇವರು ಬೆಳೆಸಿದ್ದ ಗಿಡಗಳ ರೆಂಬೆ ಕೊಂಬೆಯನ್ನ ಕತ್ತರಿಸಿದ್ರು ಅನ್ನೋ ಕಾರಣಕ್ಕೆ. ಅವ್ರ ಮನೆ ಒಳಗಡೆಗೆ ಇವರು ಹೋಗಿ ಟ್ರೆಸ್ ಪಾಸ್ ಮಾಡಿಲ್ಲ, ಬದಲಾಗಿ ಸಾರ್ವಜನಿಕ ರಸ್ತೆಯಲ್ಲಿ ಕಾರ್ ಹೋಗಕ್ ಜಾಗ ಇಲ್ಲ ಅಂತ ಕಲ್ ಸೈಡಿಗೆ ಸರಿಸಿದನ್ನ ಪ್ರಶ್ನೆ ಮಾಡಿ ಹಲ್ಲೆ ಮಾಡಿದ್ದಾರೆ. ಅಂಡ್ ಇದರಲ್ಲಿ ನಮ್ಮನ್ನು ಸೇರಿಸಿದಂತೆ ಇಡೀ ವ್ಯವಸ್ಥೆ ತಲೆ ತಗ್ಗಿಸ್ಬೇಕಾದಂತ ಘಟನೆ ಏನು ಅಂತ ಅಂದ್ರೆ, ಪೊಲೀಸ್ ಇಲಾಖೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ, FIR ಮಾಡ್ತಾರೆ. ಓರ್ವ ಯೋಧನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬರೀ ಹಲ್ಲೆ ಅಲ್ಲ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕತ್ತನ್ನ ಕೊಯ್ಯೋ ಪ್ರಯತ್ನ ಪಟ್ಟಿದ್ದಾರೆ. ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇವತ್ತಿನ ಹೊಸ ಆಕ್ಟ್ ಪ್ರಕಾರ ಸಿಸಿ ಕ್ಯಾಮ್ರಾ ಫುಟೇಜ್ಗಳು ಎವಿಡೆನ್ಸ್ ಗಳಾಗಿ ಪರಿಣಮಿಸ್ತವೆ. ಆದ್ರೂ ಕೂಡ ಹಲ್ಲೆ ಮಾಡಿದವ್ರನ್ನ ಸ್ಟೇಷನ್ಗೆ ಕರೆದು ಯಾವ ಕಾರಣಕ್ಕೆ ವಾಪಸ್ ಕಳಿಸಿದಿರಿ ಗೊತ್ತಿಲ್ಲ ನನಗೆ. ಯಾವ ಇನ್ಫ್ಲೂಯೆನ್ಸೋ ಮತ್ತೊಂದೋ ಮಗದೊಂದೋ ಐ ಡೋಂಟ್ ನೋ. ಬಟ್ ಸ್ಟಿಲ್ ಇಷ್ಟು ನೀಟಾಗಿ ಕಣ್ಣಿಗೆ ಕಟ್ಟದಂತೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ವಿಡಿಯೋ ಸೆರೆ ಆಗಿದೆ. ವಿಡಿಯೋ ಎವಿಡೆನ್ಸ್ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ನೀವು ಸ್ಟೇಷನ್ಗೆ ಕರೆಸಿ ವಾಪಸ್ ಕಳಿಸ್ತೀರಿ ಅವ್ರನ್ನ ಅನ್ನೋದಾದ್ರೆ ಪ್ರಶ್ನೆ ಮಾಡಬಾರ್ದ? ನಾವಿದ್ನ ಪ್ರಶ್ನೆ ಮಾಡಬಾರ್ದ? ಇದನ್ನ ಯಾರು ಕೂಡ ನಾಚಿಕೆ ಆಗಬೇಕಾಗತ್ತೆ ಈ ವ್ಯವಸ್ಥೆಗೆ. ಈ ಕೂಡಲೇ ಸಂಬಂಧಪಟ್ಟವರು ಯಾರಿದ್ರು ಕೂಡ, ಯಾರೋ ಕಿರಣ್ ಚರಣ್ ಭಾಗ್ಯಮ್ಮ ಯಾರು ಹಲ್ಲೆ ಮಾಡಿದ್ದಾರೆ, ಯಾವುದು ವಿತೌಟ್ ವ್ಯಾಲಿಡ್ ರೀಸನ್ ರಸ್ತೆ ವಿಚಾರಕ್ಕೋಸ್ಕರ ಖ್ಯಾತೆ ತೆಗೆದು ಕಾರಲ್ಲಿ ಬರೋರ್ನ ಅಡ್ಡಗಟ್ಟಿ ಹಲ್ಲೆ ಮಾಡ್ತೀರಿ ಇಷ್ಟು ಬ್ರೂಟಲ್ ಆಗಿ ನೀವು ಅನ್ನೋದಾದ್ರೆ, ಚಾಕ್ ತಗೊಬಂದು ಕತ್ಕೊಯ್ತೀರಿ ಅನ್ನೋದಾದ್ರೆ ಯಾವುದೇ ರಕ್ಷಣೆ? ಓರ್ವ ಯೋಧನಿಗೆ, ದೇಶ ಕಾಯೋ ಯೋಧನಿಗೆ ರಕ್ಷಣೆ ಇಲ್ಲ ಅನ್ನೋದಾದ್ರೆ ಸಾಮಾನ್ಯ ಜನ ನಾವೆಲ್ಲ ರಸ್ತೆಯಲ್ಲಿ ಹೆಂಗ್ ನಡ್ಕೊಂಡು ಓಡಾಡಬೇಕು? ಹೆಂಗಿರ್ಬೇಕು? ಇದೇನಾ ಲಾ ಅಂಡ್ ಆರ್ಡರ್ ನೀವು ಪಾಲಿಸ್ತಾ ಇರ್ತಕ್ಕಂಥದ್ದು? ಓರ್ವ ಕತ್ಕೊಯ್ದಿರೋರ್ನ ನೀವು ಕರೆದು ಸ್ಟೇಷನ್ಗೆ ವಾಪಸ್ ಕಳಿಸ್ತೀರಿ ಅನ್ನೋದಾದ್ರೆ ಅಕ್ಕಪಕ್ಕದಲ್ಲಿರೋರ್ಗೆ ಏನ್ ಮೆಸೇಜ್ ಕೊಡಕ್ ಹೊಟ್ಟಿದ್ದೀರಿ? ಜನಕ್ಕೆ ಏನ್ ಮೆಸೇಜ್ ಕೊಡಕ್ ಹೊಟ್ಟಿದ್ದೀರಿ? ನಾಳೆ ಮತ್ತೊಬ್ಬ ಮಚ್ ತಗೋಬಹುದು, ಇನ್ನೊಬ್ಬನ ಹೊಡಿತಾರೆ, ವಾಪಸ್ ಬರ್ಬೋದು ಬಿಡ, ಅಣ್ಣನ ಕೇಳಿ ಫೋನ್ ಮಾಡ್ಸಿದ್ರೆ ಆಯ್ತು ವಾಪಸ್ ಬರಬಹುದು. ಪೊಲೀಸರು ಏನ್ ಬೇಡ ಫೋನ್ ಮಾಡ್ಸೋರು ಕಳಿಸ್ತಾರೆ. ಏನ್ ಮೆಸೇಜ್ ಕೊಡಕ್ ಹೊರಟಿದ್ದೀರಿ? ಏನ್ ಮೆಸೇಜ್ ಕೊಡಕ್ ಹೊರಟಿದ್ದೀರಿ? ಎಸ್, ಇನ್ನು ಘಟನೆ ಏನಾಯ್ತು, ಆ ಕ್ಷಣದಲ್ಲಿ ಏನೇನಾಯ್ತು ಅನ್ನೋದನ್ನ ಸ್ವತಃ ರಮೇಶ್ ಹಾಗೂ ಅವರ ಪತ್ನಿ ಮೋಹನ್ ಕುಮಾರಿ ಅವರು BBC ವಾಹಿನಿ ಜೊತೆ ಮಾತಾಡಿದ್ದಾರೆ ನೋಡಿ. ನನ್ನ ಹೆಸರು ರಮೇಶ್ ಅಂತ, ನಾನು ಆರ್ಮಿಲಿ ಇರೋದು. ನಾನು ಮೊನ್ನೆ ಈ ಒಂದು ವಾರ ಆಯಿತು ರಜಾ ಬಂದಿದ್ದೆ, ಒಂದು ತಿಂಗಳು ರಜಾ ಬಂದಿದ್ದೀನಿ. ಅವಾಗ ಏನಾಯ್ತು ಅಂದರೆ, ನಾವು ಊರಿಂದ ಭಾನುವಾರ ಮಧ್ಯಾಹ್ನ ಊರಿಗೆ ಹೋಗಿದ್ವಿ ಹಾಸನಿಂದ ರಾತ್ರಿ ನಾವು ಹಳ್ಳಿಯಿಂದ ವಾಪಸ್ ಹಾಸನಿಗೆ ಬರಬೇಕಾದ್ರೆ ನಮ್ಮ ಮನೆಯಿಂದ ಫಸ್ಟ್ ಒಂದು ಮನೆ ಇದೆ, ಭಾಗ್ಯಮ್ಮ ಅಂತ ಅವ್ರ ಮನೆ. ಅವ್ರ ಮಕ್ಕಳು ಚರಣ್ ಮತ್ತು ಕಿರಣ್ ಮತ್ತು ಅವ್ರ ಮಗಳು. ಇವರು ಕಿರಣನನ್ನು ನನ್ನ ಗಾಡಿನ ಅಡ್ಡ ಹಾಕ್ತಾ ರಾತ್ರಿ 11 ಗಂಟೆಯಲ್ಲಿ. ಕೇಳಿದೆ ಏನಪ್ಪ ಅಂತ. ಏನಿಲ್ಲ ನನ್ನ ಮಗನೇ ಹಾಗೆ ಹೀಗೆ ಅಂತೆಲ್ಲ ಏಕವಚನದಲ್ಲಿ ಮಾತಾಡಿಸ್ತಾ. ಅಲ್ಲಿ ನಮ್ಮ ಮನೆಗೆ ಹೋಗೋ ರೋಡಲ್ಲಿ ಅವರು ಗಿಡಗಳೆಲ್ಲ ಹಾಕಿ ಮಧ್ಯದಲ್ಲಿ ಕಲ್ಲೆಲ್ಲ ಇಟ್ಟಿದ್ದಾರೆ ರೋಡಲ್ಲಿ. ನಾನು ಆ ವಿಚಾರದಾಗ ಮುಂಚೆ ಒಂದು ಸಲ ಕೇಳಿದ್ದೆ, ಈ ಥರ ಎಲ್ಲ ಕಲ್ಲೆಲ್ಲ ಇಟ್ಟಿದ್ರಲ್ಲ ಏನಕ್ಕೆ ಅಂತ. ಅದನ್ನೇ ಇದು ಇಟ್ಕೊಂಡು ಮೊನ್ನೆ ನಾನು ಬಂದಾಗ ನನ್ನ ಗಾಡಿದು ಕಾರ್ ಹೊಡಿಯೋಕೆ ಆಗ್ತಾಯಿರಲಿಲ್ಲ, ಆ ಥರ ಮಾಡಾಕಿದ್ರು. ಎಲ್ಲ ಒಂದು ಮನೆಯದು ಕಸ ಆಗಲಿ ಏನಾಗಲಿ ತಂದು ನಮ್ಮ ಮನೆಗೆ ಹೋಗೋ ದಾರಿಗೆ ಎಸಿತಾರೆ ತಂದು. ಅದನ್ನು ನಾವು ಕೇಳೋಕ್ಕೆ ಹೋಗಲಿಲ್ಲ, ಏನಕ್ಕೆ ಸಣ್ಣ ಪುಟ್ಟ ಮನೆ ಪಕ್ಕ ಹೋಗಿ ಜಗಳ ಬೇಡ ಅಂತ. ಈಗ ಅವರು ನಮ್ಮನ್ನು ಅಚಾನಕ್ ಬಂದ್ಬಿಟ್ಟು ಚಾಕು ತಗೊಬಂದು ಎಲ್ಲ 4 ಜನ ಸೇರಿ, ನಾನು ಒಬ್ಬನೇ ಇದ್ದೆ, ನಮ್ಮ ಮಿಸ್ಸಸ್ಸು ಪಾಪು ಇತ್ತು. ಪಾಪು ಎತ್ಕೊಂಡು ನಿಂತಿದ್ದಾರೆ, ಅವಳ ಮೇಲೂ ಅಟ್ಯಾಕ್ ಮಾಡಿದ್ದಾರೆ, ಚಾಕಲ್ಲಿ ಹೊಡೆದಿದ್ದಾರೆ. ನನಗೂ ಕಲ್ಲು ಅವ್ನು ಮುಗಿಸ್ಬೇಕಂತ ಮಾರಣಾಂತಿಕ ಅಲ್ಲೇನೇ ಮಾಡಿದ್ದಾರೆ ನನ್ನ ಮೇಲೆ ಬಂದವರು. ಕಿರಣನನ್ನು ಚಾಕು ತಗೊಂಡು ಮನೆಯಿಂದ ಹೊಡೆದಿರೋದು ಮಿಸ್ಸಸ್ಸಿಗೆ. ಮತ್ತು ನನ್ನ ಮಗುವಿನೆಲ್ಲನೂ ಓಡಿಸ್ಬೇಕು. ಅವ್ರ ಅಣ್ಣ ಎಕ್ಸ್ ಆರ್ಮಿ, ಅವ್ರೂ ಸಹ ಅವ್ರ ಅಣ್ಣನೇ ಚರಣ್ ಅಂತ ಅವನ ಹೆಸರು. ಅವರಮ್ಮ ಭಾಗ್ಯಮ್ಮ. ನಾನು ನಿಂತಿರೋ ಮಗು ಎತ್ಕೊಂಡು ನಿಂತಿರೋರಿಗೆ ಹೋಗಿ ಕೆಪಲ್ಗೆ ತಲೆಲ್ಲ ಹಿಡಿದು ಹೊಡೆದಿದ್ದಾರೆ. ಅದು ಪೂರ್ತಿ ಎಲ್ಲ ಸಿ ಸಿ ಕ್ಯಾಮ್ರಾ ಪೂರ್ತಿ ರೆಕಾರ್ಡಿಂಗ್ ಆಗಿದೆ ಅವ್ರು ಏನೇನು ಮಾಡಿದ್ದಾರೆ ಅಂತ. ಅವರು ಸರ್ ಬಿಟಿ ಕೊಪ್ಪಲಲ್ಲಿ, ಅವ್ರ ಊರು ಒಂದು ಬೋನಹಳ್ಳಿ. ಅವರು ಬಿಟಿ ಕೊಪ್ಪಲಲ್ಲಿ ನಮ್ಮ ಮನೆ ಹತ್ರನೇ ಮನೆ ಕಟ್ಟಿದ್ದಾರೆ. ಅವರು ನಿಮ್ಮ ಮೊಬೈಲ್ ನಂಬರ್ ಹೇಳಿ. 8217792708. ನನ್ನ ಮೊಬೈಲು ಸಹ ಕಿತ್ಕೊಂಡು ಹೋಗಿದ್ದಾರೆ ಸರ್. ನಾನು ಬೇರೆಯವ್ರಿಗೆ ಫೋನ್ ಮಾಡ್ತಾನೆ ಕರೆಸ್ತೇನೆ ಅಂದ್ಬಿಟ್ಟು. ನನ್ನ ಮೊಬೈಲ್ ನಂಬರ್ ಹೇಳಿ. 8217792708.
708. ನನ್ನ ಹೆಸರು ಮೋಹನ್ ಕುಮಾರಿ ಅಂತ. ನಮ್ಮ ಮನೆಯವರು ಆರ್ಮಿಲಿರೋದು ರಮೇಶ್ ಅಂತ, ಅವ್ರ ವೈಫು ನಾವು ಊರಿಂದ ನೈಟು ಬರ್ತಿದ್ದು 11 ಗಂಟೆಲಿ. ಆ ಕಾರ್ ಅಡ್ಡ ಹಾಕಿ ನಮ್ಮ ಮನೆಯವರಿಗೆ ಕಾರಲ್ಲೇ ಹಿಡ್ಕೊಂಡು ಎಳ್ದಾಡಿ ಹೊಡೆಯೋಕ್ಕೆ ಬಂದರು. ನಾವು ಆದ್ರೂ ಅಲ್ಲಿ ನಿಲ್ಲಿಸ್ಲಿಲ್ಲ. ನೈಟು ಇಷ್ಟೊತ್ತಲ್ಲಿ ಮಾತಾಡೋದು ಬೇಡ, ಬೆಳಗ್ಗೆ ಮಾತಾಡೋಣ ನಡೀರಿ ಅಂತ ಹೇಳಿದ್ವಿ. ಆದರೂ ಅವ್ರು ಕೇಳ್ತಾನೆ ಇಲ್ಲ. ಹಂಗೂ ನಾವು ಸ್ಟಾರ್ಟ್ ಮಾಡ್ಕೊಂಡು ಮನೆ ಹತ್ರ ಬಂದ್ವಿ. ಹಿಂದೆನೇ 4 ಜನನೂ ಓಡಿ ಬಂದು ನಮ್ಮ ಮನೆಯವರಿಗೆ ಕಲ್ಲಲ್ಲೆಲ್ಲ ಹೊಡೆದು, ನಾನು ಅಲ್ಲೇ ನಿಂತಿದ್ದೀನಿ, ಪಾಪು ಇದೆ 2 ವರ್ಷದ ಪಾಪು ಎತ್ಕೊಂಡು ನಿಂತಿದ್ದೀನಿ. ಆದರೂ ಬಿಡ್ತಿಲ್ಲ ಅವರು. ನಮ್ಮ ಮನೆಯವರು ಆರ್ಮಿಲಿ ಇರೋರಿಗೆ ಈ ಥರ ಅಲ್ಲೇ ಮಾಡ್ತಿದ್ದಾರೆ. ಮನೆಗೆ ಹೋಗಿ ಚಾಕು ತಂದು ಇಲ್ಲಿ ಕತ್ತಿಗೆ ಕುಯ್ದು, ನನಗಿಲ್ಲಿ ಕೈಯೆಲ್ಲ ಕುಯ್ದು ಎಲ್ಲನೂ ಮಾಡಿರ್ತಿದ್ದಾರೆ, ಕಲ್ಲಲ್ಲೆಲ್ಲ ಹೊಡಿತಿದ್ದಾರೆ. ಅಷ್ಟೊಂದು ನನ್ನ ಮಗ ಇದ್ದಾನೆ, 12 ವರ್ಷ 13 ವರ್ಷದ ಮಗ. ಅವನನ್ನು ಕಲ್ಲಲ್ಲೆಲ್ಲ ಓಡಿಸ್ಕೊಂಡು ಓಡಾಡಿಸಿದ್ರು. ಅಲ್ಲಿ ಮನೆ ಹತ್ರ ಬಂದು ಅಲ್ಲೇ ಮಾಡ್ತಾರೆ ಅಂದರೆ ಡ್ಯೂಟಿಲಿರೋರು ಒಬ್ಬರು ಆರ್ಮಿ ಮ್ಯಾನಿಗೆ. ಇನ್ನು ಮಾಮೂಲಿ ಜನಕ್ಕೆಲ್ಲ ಏನು ಮಾಡಲ್ಲ ಇವರು. ಅವ್ರು ಏನೂ ಆಗಬೇಕಾಗಿಲ್ಲ ನಮಗೆ, ಅವ್ರು ಯಾರೋ ನಾವ್ಯಾರೋ ಅಂಥದ್ರಲ್ಲಿ ಒಂದು ಕಡ್ಡಿ ವಿಚಾರಕ್ಕೆ ಕಡ್ಡಿ ಕಟ್ ಮಾಡಿದ್ದಾರೆ ಅಲ್ಲಿ ಬೇಲಿನ ಓಡಾಡೋ ರೋಡಲ್ಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ದಾರೆ. ನ್ಯಾಯ ಕೊಡ್ತೀವಿ ನಮಗೆ, ನಾವೇನು ತಪ್ಪು ಮಾಡಿದ್ದೀವಿ ಇವರಿಗೆ. ನಾವು ಓಡಾಡೋದು ಬೇಡವಾ ರೋಡು ಅಂದಮೇಲೆ? ಎಲ್ಲರೂ ಸಾರ್ವಜನಿಕರು ಓಡಾಡೋ ರೋಡಿಗೆ ಇಷ್ಟೆಲ್ಲ ಮಾಡ್ತಾರೆ ಇವರು. ನನ್ನ ಗಂಡ ಆರ್ಮಿ ಮ್ಯಾನಿಗೆ ಈ ಥರ ಮಾಡ್ತಾರೆ ಅಂದರೆ ಬೇರೆಯವ್ರಿಗೆ ಯಾವ ಥರ ಇರ್ಬೋದು ಇವರು. ನಾನು ಹೇಳ್ತಿದ್ದೀನಿ, ನೀವು ಏನಾಗಬೇಕು, ಯಾಕೆ ಇಷ್ಟೊತ್ತಲ್ಲಿ ಏನು ಮಾಡೋಕ್ಕೆ ಬಂದಿದ್ದೀರಾ ಮನೆ ಹತ್ರ ಅಂತ ಎಲ್ಲ ಕೇಳ್ತಿದ್ದೀನಿ. ಆದ್ರೂ ಅವ್ರು ಕೇಳೋಂಥ ಪರಿಸ್ಥಿತಿ. ಎಲ್ಲರೂ ಕಲ್ಲು ತಗೊಂಡು ಹೊಡಿತಿದ್ದಾರೆ, ತೋರ್ತಿದ್ದಾರೆ. ಅಲ್ಲಿ ಬಿಡ್ಸಕ್ಕೆ ಬಂದರು, ಅವ್ರಿಗೂ ಕಲ್ಲೆಲ್ಲ ನೋಡಿ ಅವರು ಓಡೋದ್ರು. ಎಲ್ಲರೂ ಎದುರುಕೊಂಡು. ರಿಲೇಷನ್ ಏನು ನಿಮಗೆ? ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸರ್ ನಮಗೆ. ಯಾರ್ಯಾರು ಅವ್ರ ಹೆಸರು? ಅವರಮ್ಮ ಭಾಗ್ಯಮ್ಮ, ಚರಣು. ಅವನು ಎಕ್ಸ್ ಆರ್ಮಿ ಸರ್. ಮನೇಲಿ ಅವನು ಆರ್ಮಿಯವರು ಅನ್ನೋ ದೃಷ್ಟಿಗೆ ನಾವು ಯಾವತ್ತೂ ಒಂದಿನ ಕಿರಿಕ್ ಮಾಡ್ಕೊಂಡಿರಲಿಲ್ಲ. ಎಲ್ಲ ಒಂದು ಕಡೆ ಇರೋದು ಅಂತ. ಚರಣು, ಕಿರಣು, ಮಗಳಿದ್ದಾಳೆ, ಮಗಳು, ಅವರಮ್ಮ ಎಲ್ಲರೂ ಸೇರಿ ಅಟ್ಯಾಕ್ ಮಾಡಿದರು ಸರ್ ಒಂದೇ ಸೇರಿ. ನಮ್ಮ ಮನೆಯವರು ಒಬ್ಬರೇ ಎದ್ದಿದ್ದು. ನಾವು ಕಾರಲ್ಲಿ ಎಲ್ಲರೂ ಇದ್ದು, ನಾನು ಪಾಪನ ಎತ್ಕೊಂಡು ನಿಂತಿದ್ದೀನಿ. ನನ್ನನ್ನು ಸಹ ಹೊಡೆದ್ರು, ಅವ್ರಿಗೂ ಹೊಡೆದಿದ್ದಾರೆ. ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗಿದೆ ಸರ್. ಎಸ್, ಆ ತಾಯಿ ಕಣ್ಣೀರ್ ಹಾಕ್ತಾ ಮಾತಾಡ್ತಾರಲ್ರಿ. 2 ವರ್ಷದ ಮಗು ಎತ್ಕೊಂಡಿದ್ದೆ, ಬಿಡಲಿಲ್ಲ. ನನ್ನ ಗಂಡನ ಮೇಲೆ ಈ ತರ ಮಾಡಿದ್ರು, ಒಬ್ಬ ಯೋಧನಿಗೆ ರಕ್ಷಣೆ ಇಲ್ವಾ ಅಂತಕ್ಕಂಥ ತಾಯಿ ಕಣ್ಣೀರ್ ಹಾಕಿ ಪ್ರಶ್ನೆ ಮಾಡ್ತಾ ಇದ್ರೆ ಪ್ರತಿಯೊಬ್ರು ನಾಚಿಕೆಯಾಗಿ ತಲೆ ತಗ್ಗಿಸ್ಬೇಕು ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು. ಇನ್ನಾದ್ರೂ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಸುದ್ದಿಯನ್ನ ರೀಚ್ ಮಾಡ್ತೀವಿ. ನಿಮಗೆ ರೀಚ್ ಆಗಿ ಸುದ್ದಿಯನ್ನ ನೋಡಿದ ತಕ್ಷಣ ಅದೇನ್ ಆಕ್ಷನ್ ತಗೊಳ್ತೀರಿ, ಏನ್ ಬಿಗಿ ಕ್ರಮ ತಗೊಳ್ತೀರಿ ತಗೊಳ್ಳಿ. 307 ಕೇಸ್ ಹಾಕಕ್ಕಾಗೋದಿಲ್ವಾ ಇದ್ರ ಮೇಲೆ? ಆಫ್ ಮರ್ಡರ್ ಕೇಸ್ ಅಲ್ವಾ ಇದು? ಒಬ್ಬರ ಜೀವವನ್ನ ತೆಗೆಯುವ ಯತ್ನ ಅಲ್ವಾ ಇದು? ಗೊತ್ತಿಲ್ವಾ ಕಾನೂನು? ಯಾರಿಗೂ ಗೊತ್ತಿಲ್ವಾ ಕಾನೂನು? ಹಂಗಿದ್ರೆ ಫೈನ್. ಇನ್ನಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರೆ. ವ್ಯವಸ್ಥೆ ಇವತ್ತು ಮೊದಲಂತಿಲ್ಲ. ಪ್ರತಿಯೊಂದನ್ನ ಪ್ರತಿಯೊಬ್ರು ಪ್ರಶ್ನೆ ಮಾಡ್ತಾರೆ. ಯಾವುದನ್ನು ಕಣ್ಮುಚ್ಚಿ ಬ್ಲೈಂಡ್ ಆಗಿ ಏನು ಮಾಡಕ್ಕಾಗೋದಿಲ್ಲ. ಇನ್ನಾದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ಕೊಳ್ತಾರೆ ಅಂತಕ್ಕಂಥ ಭಾವನೆಯೊಟ್ಟಿಗೆ ಸೈನ್ ಔಟ್ ಮಾಡ್ತೀನಿ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಾಡ. ಮನೆ ಹತ್ರ ಬಂದು ಅಲ್ಲೇ ಮಾಡ್ತಾರೆ ಅಂದರೆ ಡ್ಯೂಟಿಲಿರೋರು ಒಬ್ಬರು ಆರ್ಮಿ ಮ್ಯಾನಿಗೆ. ಇನ್ನು ಮಾಮೂಲಿ ಜನಕ್ಕೆಲ್ಲ ಏನು ಮಾಡಲ್ಲ ಇವರು. ನ್ಯಾಯ ಕೊಡ್ತೀವಿ ನಮಗೆ, ನಾವೇನು ತಪ್ಪು ಮಾಡಿದ್ದೀವಿ ಇವರಿಗೆ. ನಾವು ಭಾಗ್ಯಮ್ಮ ಅಂತ ಅವ್ರ ಮನೆ. ಅವ್ರ ಮಕ್ಕಳು ಚರಣು ಮತ್ತು ಕಿರಣು ಮತ್ತು ಅವ್ರ ಮಗಳು. ಇವರು ಕಿರಣನನ್ನು ನನ್ನ ಗಾಡಿನ ಅಡ್ಡ ಹಾಕ್ತಾ ರಾತ್ರಿ 11 ಗಂಟೆಲಿ. ನಮ್ಮ ಮನೆಯವರಿಗೆ ಕಾರಲ್ಲೇ ಹಿಡ್ಕೊಂಡು ಎಳ್ದಾಡಿ ಹೊಡೆಯೋಕ್ಕೆ ಬಂದರು. ಮಾರಣಾಂತಕ ಅಲ್ಲೇನೇ ಮಾಡಿದ್ದಾರೆ ನನ್ನ ಮೇಲೆ ಬಂದು. ಅವರು ಆರ್ಮಿಲಿ ಇರೋರಿಗೆ ಈ ಥರ ಅಲ್ಲೇ ಮಾಡ್ತಿದ್ದಾರೆ. ಮನೆಗೆ ಹೋಗಿ ಚಾಕು ತಂದು ಇಲ್ಲಿ ಕತ್ತಿಗೆ ಕುಯ್ದು ಸರಿ ಅಂದರೆ ಬೇರೆಯವ್ರಿಗೆ ಯಾವ ಥರ ಇರ್ಬೋದು. ಪಾಪು ಎತ್ಕೊಂಡು ನಿಂತಿದ್ದಾಳೆ, ಅವಳ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ಬೇಕಾಗಿಲ್ಲ ನಮಗೆ, ಅವ್ರು ಯಾರೋ ನಾವ್ಯಾರೋ. ನ್ಯಾಯ ಕೊಡ್ತೀವಿ ನಮಗೆ, ನಾವೇನು ತಪ್ಪು ಮಾಡಿದ್ದೀವಿ.